ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹೇರ್ ಫಾಲ್ ಮತ್ತೆ ಹೇರ್ ಲಾಸ್ ಎರಡು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ತ್ರಿಲೋಮಾ ಸ್ಕಿನ್ ಕ್ಲಿನಿಕ್ ಅಲ್ಲಿ. ಬನ್ನಿ ಹಾಗಾದ್ರೆ ತ್ರಿಲೋಮಾ ಫೌಂಡರ್ ಹತ್ರನೇ ನಾವು ಮಾತಾಡೋಣ. ಹರಿ ಸರ್, ತ್ರಿಲೋಮಾ ಅಂದ್ರೆ ಏನು? ತ್ರಿಲೋಮ ಅಂದ್ರೆ ಇಟ್ಸ್ ಎ ಸಾನ್ಸ್ಕ್ರಿಟ್ ವರ್ಡ್. ಬೇಸಿಕಲಿ ಹ್ಮ್. ಸ್ಕಿನ್ನು, ಹೇರು, ಬಾಡಿ, ತ್ರೀ Okay. ಎಲಿಮೆಂಟ್ಸ್ ನ ತ್ರಿಲೋಮ ಅಂತ ಕರಿತೀವಿ. ಓಕೆ, ತ್ರಿಲೋಮಾ ಟೇಕ್ಸ್ ಕೇರ್ ಆಫ್ ಯುವರ್ ಸ್ಕಿನ್, ಹೇರ್ ಅಂಡ್ ಬಾಡಿ ಅಂತ ಬಾಡಿ ಕರೆಕ್ಟ್. ಹೇಳ್ತೀರಾ. ಸೊ ರೀಸೆಂಟ್ ಆಗಿ ನೀವು ಕೂಡ PRP ಟ್ರೀಟ್ಮೆಂಟ್ ತಗೊಂಡಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? PRP ಬೇಸಿಕಲಿ ನಾವೇನ್ ಮಾಡ್ತೀವಿ, ನಮ್ಮ ಸ್ವಂತ ಬ್ಲಡ್ ಇಂದ ಪ್ಲೇಟ್ಲೆಟ್ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ಇಂಜೆಕ್ಟ್ ಮಾಡ್ತಾರೆ. ಓಕೆ. ಇದು ಏರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಬೇರೆ ಎಲ್ಲ ಯಾವುದೇ ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ PRP, GFC ಇದೆಲ್ಲ ಬಂದು ತುಂಬಾ ರಿಸಲ್ಟ್ ಓರಿಯೆಂಟೆಡ್ ಪ್ರೊಸೆಸ್. ಓಕೆ. ಹರಿ ಸರ್, PRP ಟ್ರೀಟ್ಮೆಂಟ್ ತಗೊಂಡ್ರಿ ಅಂತ ಹೇಳಿದ್ರೆ ರಿಸಲ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಏನಾದ್ರು ಸೈಡ್ ಎಫೆಕ್ಟ್ಸ್ ಅಥವಾ ನಿಮ್ಗೆ ಏನಾದ್ರು ಭಯ ಏನಾದ್ರು ಆಯ್ತಾ ತಗೊಳ್ಬೇಕಾದ್ರೆ? ಇಂಜೆಕ್ಟ್ ಮಾಡ್ತಾರಲ್ಲ ಅದಕ್ಕೆ ಅಂತ. ಇಲ್ಲ, PRP ಯೂಶಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದ್ರೆ ನಿಮ್ದು ಸ್ವಂತ ಬ್ಲಡ್ ಇಂದ ಪ್ಲೇಟೆಡ್ ತೆಗೆದು ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಮತ್ತೆ ಪೇಯ್ನು ಅದ್ರಲ್ಲಿ ಏನು ಅನ್ಸಲ್ಲ. ಯಾಕಂದ್ರೆ ನಿಮ್ಗೆ ಸಣ್ಣದಾಗಿ ಇಂಜೆಕ್ಷನ್ ತೆಗಿತಿರಲ್ಲ ನಾರ್ಮಲ್ ಆಗಿ, ಅದು ಮಾತ್ರ ಇರುತ್ತೆ. ಮತ್ತೆ ಅಷ್ಟೇ, ಏರಲ್ಲೂ ಇಂಜೆಕ್ಟ್ ಮಾಡಬೇಕಾದ್ರೆ ಸ್ಲೈಟ್ ಆಗಿ ಒಂದು ಇರುವೆ ಕಚ್ಚಿದಷ್ಟು ಪೇನ್ ಆಗುತ್ತೆ, ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇರಲ್ಲ. ಓಕೆ ಹರಿ ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಯಾರೆಲ್ಲ ಹೇರ್ ಲಾಸ್ ಮತ್ತೆ ಹೇರ್ ಫಾಲ್ ಇಂದ ಅನುಭವಿಸ್ತಾ ಇದ್ದೀರಾ, ಆದಷ್ಟು ಬೇಗ ತ್ರಿಲೋಮಾ ಸ್ಕಿನ್ ಕ್ಲಿನಿಕ್ ಗೆ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್.